ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೋಗಿದ್ದೀರಾ? ಹೋಮ ಹಾಸ್ಪಿಟ್ಲಿಂದ ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ನನಗೂ ನಿನ್ನ ಜೊತೆ ಬರೋ ಆಸೆ ಇತ್ತು, ಆದರೆ ಏನು ಮಾಡಲಿ, ನೀನು ಪ್ರತಿ ಸತಿ ಹೋಗೋವಾಗಲೂ ನನ್ನನ್ನು ಬೇಡ ಬೇಡ ಅಂತ ತಡೆದು ಬಿಡ್ತೀಯ. ಯಾಕೆ? ನನಗೂ ನೋಡೋಕೆ ಆಸೆ ಇರಲ್ವೇನೋ ರಾಮ್? ನಾವಾದರೆ ನೋವನ್ನು ತಡ್ಕೋಬೋದಮ್ಮ, ಆದರೆ ನೀನು ಯಾಕೆ ನೋವನ್ನು ಅನುಭವಿಸ್ಬೇಕು? ಮೋರೋವರ್ ಪರಿಸ್ಥಿತಿ ನಮ್ಮ ಕೈಯಲ್ಲಿದ್ದರೆ ಏನಾರು ಒಂದು ಮಾಡ್ಬೋದು, ಆದರೆ ಈಗದು ಟೋಟಲಿ ವಿಧಿ ಕೈಯಲ್ಲಿದೆ. ನಾನು ತಾನೇ ಏನು ಮಾಡೋಕ್ಕೆ ಸಾಧ್ಯ ಹೇಳು? ಹೇಗಿದ್ದಾನ ಅವನು? ಹೇಳೋ ರಾಮ್. ಮೊದಲಿಗಿಂತ ಪರವಾಗಿಲ್ಲಮ್ಮ. ಮಾತಾಡಿದ್ನಾ? ನನ್ನನ್ನು ನೆನಪು ಮಾಡ್ಕೊಂಡೇನೋ? ಪ್ರತಿದಿನ ಕಷ್ಟ ಇರಲ್ಲಮ್ಮ, ಯಾವತ್ತೋ ಒಂದಿನ ಬಂದೇ ಬರುತ್ತೆ. ಆವತ್ತು ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಬಟ್ ಅಲ್ಲಿ ತನಕ ಕಾಯ್ಬೇಕಷ್ಟೆ. ಕಾಯ್ತೀನಿ. ಈ ಜೀವ ಇಷ್ಟು ದಿನನೇ ಕಾದಿದೆ, ಇನ್ನೊಂದಷ್ಟು ದಿನ ಕಾಯೋದಿಲ್ವೇನೋ? ಆ ಭಗವಂತನೇ ಬೇಸತ್ತು ನಾ ಕಾದಿರೋದಕ್ಕೆ ಪ್ರತಿಫಲ ಕೊಡಬೇಕು. ಅಲ್ಲಿವರೆಗೂ ಕಾಯ್ತೀನಿರ, ಕಾಯ್ತೀನಿ. ಹಾ, ಯಾಕೋ ರಾಮ್, ಏನಾಯ್ತು? ಏನಿಲ್ಲಮ್ಮ. ರಾಮ್, ಏನು ಇದು? ಮೊದಲಿಗಿಂತ ಸುಧಾರಿಸಿದಾನೆ ಅಂತ ಹೇಳಿದ್ಯಲ್ಲೋ, ಆದರೂ ಯಾಕೆ ಹೀಗೆ ಮಾಡ್ದ? ಹೇಳೋ, ಯಾಕೆ ಹೀಗೆ ಮಾಡ್ದ? ಇಷ್ಟು ದಿನ ಏನೂ ಸರಿ ಇರಲಿಲ್ಲ, ಈಗೆಲ್ಲ ಸರಿ ಹೋಗ್ತಾ ಇದೆ. ಸರಿ ಹೋಗ್ತಾ ಇದೆನೋ, ಸರಿ ಹೋಗಿದೆ. ಆದರೆ ಏನು ಗೊತ್ತಾ, ಮರದಲ್ಲಿ ಬಿಡೋ ಪ್ರತಿ ಕಾಯಿನೂ ಫಲಿಸ್ಬೇಕು ಅನ್ನೋದು ಮರದಾಸೆ. ಅದರಲ್ಲಿ ಯಾವುದೋ ಒಂದೇ ಒಂದು ಕಾಯಿ ಕೆಟ್ಟೋದ್ರೂ ಅದಕ್ಕೆ ನೋವು ಇದ್ದೇ ಇರುತ್ತೆ. ಸಮುದ್ರದಿಂದ ಒಂದು ಹನಿ ತೆಗೆದ್ರೆ ಅದಕ್ಕೇನೂ ವ್ಯತ್ಯಾಸ ಆಗಲ್ಲ. ಆದರೆ ಆ ಹನಿ ಸಮುದ್ರದ್ದೇ ಅಲ್ವಾ? ಆ ಹನಿನ ಕಳ್ಕೊಂಡಿರೋದಕ್ಕೆ ಸಮುದ್ರ ಎಷ್ಟು ಕಣ್ಣೀರು ಹಾಕಿರುತ್ತೆ ಗೊತ್ತಾ? ನೋಡು, ನಾನು ಕಾಯ್ತೀನಿ, ಕಾಯ್ತಾನೆ ಇರ್ತೀನಿ. ನೀನು ಮತ್ತೆ ಸರಿ ಹೋಗ್ತೀಯಾ ಅಂತ ಕಾಯ್ತಾನೆ ಇರ್ತೀನಿ. ನಾನು ಕಾಯೋದು ಫಲಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಅಯ್ಯೋ, ಮನೆ ಅಂದಮೇಲೆ ಕೆಲವು ಸಮಸ್ಯೆಗಳಿರುತ್ತೆ, ನಿಜ. ಆದರೆ ಈಗ ನಮ್ಮನೇಲಿ ಎಲ್ಲ ಸರಿ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ಆಸ್ಪತ್ರೆಯಲ್ಲಿರೋ ಅವನು ಸರಿ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವೇನೋ? ಎಲ್ಲ ಸರಿ ಹೋಗುತ್ತಮ್ಮ, ನನ್ನ ನಂಬೋ ಅಷ್ಟೆ. ಮದುವೆಗೆ ಪ್ರೇಮ್, ಪ್ರಮೋದ್, ಕಿಶೋರ್ ಎಲ್ಲರೂ ಬರ್ತಾರೆ. ಅವನು ಬಂದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಎಲ್ಲ ಒಂದೇ ಸರಿ ಸರಿ ಹೋಗ್ಬಿಟ್ರೆ ಆಗಿರೋ ಗಾಯಕ್ಕೂ ಹಚ್ಚಿರೋ ಔಷಧಿಗೂ ಬೆಲೆ ಇರಲ್ಲಮ್ಮ. ನಮ್ಮ ಮನೆಯಿಂದ ನಾವು ಯಾವತ್ತೂ ಯಾರಿಗೂ ಕೇಟ್ ಬಯಸಿಲ್ಲ. ಇನ್ಫ್ಯಾಕ್ಟ್ ಈ ಮನೆಯಿಂದ ತುಂಬ ಜನ ಜೀವನ ಕಟ್ಕೊಂಡಿದ್ದಾರೆ. ಕಾಯೋ ಆ ದೇವ್ರ ಕೈ ಬಿಟ್ಟರು ಜನಗಳ ಆರೈಕೆ ನಮ್ಮ ಕೈ ಬಿಡಲ್ಲಮ್ಮ. ನಿಜಪ್ಪ, ನಿನ್ನ ಮಾತು 100ಕ್ಕೆ 100 ನಿಜ. ಯಾರ ಹಾರೈಕೆನಾದರೂ ಇರಲಿ, ಯಾರ ಹರಕೆನಾದರೂ ಫಲಿಸ್ಲಿ, ನನ್ನ ಮನಸ್ಸಲ್ಲಿರೋ ದುಃಖ, ದುಮ್ಮಾನ, ದುಗುಡ
ಎಲ್ಲ ಒಂದೇ ಸತಿ ಹೋಗ್ಬಿಟ್ರೆ ಸಾಕು, ಅಷ್ಟು ಸಾಕು. ಎಲ್ಲ ಸರಿ ಹೋಗುತ್ತಮ್ಮ. ನೀನು ನೆಮ್ಮದಿಯಾಗಿ ಮಲ್ಕೋ. ಮಲ್ಕೋ. ರಾಮ್, ನಾನು ನಿನಗಮ್ಮನೋ ನೀ ನನಗಮ್ಮನೋ ಗೊತ್ತಿಲ್ಲ ಕಣೋ. ಧೃತರಾಷ್ಟ್ರನಿಗೆ 100 ಮಕ್ಕಳಿದ್ರೂ ನೆಮ್ಮದಿ ಸಿಕ್ಕಿರಲಿಲ್ಲ. ಅದೇ ಶ್ರವಣ್ ಕುಮಾರ್ನಂತ ಒಬ್ಬ ಮಗನಿಂದ ಅವರ ಅಪ್ಪ ಅಮ್ಮನಿಗೆ ಎಂಥ ನೆಮ್ಮದಿ ಸಿಕ್ತೋ ಅಂಥ ನೆಮ್ಮದಿ ನಿನ್ನಿಂದ ನನಗೆ ಸಿಗ್ತಿದೆ ಕಣೋ. ನಿನ್ನಂಥ ಒಬ್ಬ ಮಗನಿದ್ರೆ ಸಾಕು, ಅಷ್ಟು ಸಾಕು. ಬಾಸ್, ನೀವು ಬೆಳಿಗ್ಗೆ ಹೋಗ್ಬೇಕಾದ್ರೆ ಮೇಡಮ್ ಹತ್ರ ಹೇಳಿ ಹೋಗೋದಲ್ವಾ ಸರ್? ಅವ್ರು ಬಂದು ನನ್ನ ಹತ್ರ ಬುಬ್ಬೆ ಹೊಡಿತಿದ್ರು. ವಿಶ್ವರೂಪ್, ಬೆಳಿಗ್ಗೆ ಮಾತಾಡೋಣ, ನೀನು ಹೊರಡು. ಯಾಕೆ ಬಾಸ್, ಏನಾದ್ರು ಪ್ರಾಬ್ಲಮಾ? ಓ ಸರ್, ಏನ್ ಸರ್ ಇದು? ನಿಮ್ಮನ್ನ ಟಚ್ ಮಾಡೋಕ್ಕೆ ಹೆದರೋ ಜನ ಇದ್ದಾರೆ, ಅಂಥದ್ರಲ್ಲಿ ನಿಮ್ಮ ಕೈ ಹಿಡಿದು ಈ ಥರ ಗಾಯ ಮಾಡಿದ್ದಾರೆ ಅಂದರೆ ಈ ಗಾಯ ಯಾರು ಮಾಡಿದಂತ ನಂಗೆ ಗೊತ್ತಾಯ್ತು. ಇಷ್ಟು ಹತ್ತಿರದಲ್ಲಿ ನಿಮಗೆ ಗಾಯ ಮಾಡಿದ್ದಾರೆ ಅಂದರೆ ಅವರು ನಿಮ್ಮ ಮನಸ್ಸಿಗೆ ಗಾಯ ಮಾಡೋ ವ್ಯಕ್ತಿ ಅಲ್ಲ. ನಿಮ್ಮ ಜೀವನದ ಎಲ್ಲ ಗಾಯಕ್ಕೆ ಮೂಲ ಮತ್ತು ಪ್ರೀತಿ ಅಂತ ನಂಗೆ ಈಸಿಯಾಗಿ ಗೊತ್ತಾಗೋಯ್ತು ಸರ್, ಗೊತ್ತಾಗೋಯ್ತು. ಈ ಗಾಯ ಹಸಿಯಾಗಿದೆ ನಿನ್ನಿಂದಲೇ, ಈ ಗಾಯ ಹಸಿಯಾಗಿದೆ. ಸರ್, ಪ್ರಥಮ ಚುಂಬನಂ ದಂತ ಭಗ್ನಂ ಅಂತ ಕರೀತಾರೆ. ಅದೇ ತರ ಪ್ರಥಮ ಸ್ಪರ್ಶಂ ಪರಚು ಗಾಯಂ ಅಲ್ವಾ 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 ಸರ್? ಈ ಮೊದಲ ಪ್ರೀತಿ, ಮೊದಲ ಮುತ್ತು ಹೇಗೋ ಅದೇ ತರ ಮೊದಲ ಗಾಯ ಮರೆಯೋಕ್ಕೆ ಆಗಲ್ಲ. ಅದರಲ್ಲೂ ಈ ಗಾಯ ಕಲೆ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ ಸರ್. ಈ ಗಾಯನ ಲೀಲಾ ಮೇಡಮೇ ಮಾಡಿರೋದಲ್ವಾ? ನಂಗೆ ಗೊತ್ತಾಗೋಯ್ತು. ನೀವಿಬ್ರು ಸೈಲೆಂಟ್ ಆಗಿದ್ದಾಗಲೇ ಅನ್ಕೊಂಡೆ ಒಳಗಡೆಯಿಂದ ರೊಮ್ಯಾಂಟಿಕ್ ಆ್ಯಂಗರ್ ಬರ್ತಿದೆ ಅಂತ. ಆ ರೊಮ್ಯಾಂಟಿಕ್ ಆ್ಯಂಗರ್ ಇಂದ ಮೇಡಮ್ ನಿಮ್ಗೆ ಕ್ಯೂಟಾಗಿ ಬರ್ತಿದ್ದಾರೆ. ಆದ್ರೆ ನೀವು ಅವ್ರಿಗೆ ಏನು ಹೇಳಿದೆ ನಾಚ್ಕೊಂಡು ಸುಮ್ಮನೆ ಬಂದಿದ್ದೀರಾ. ಸರ್, ಸ್ಟಾಪ್ ಯುವರ್ ನಾನ್ಸೆನ್ಸ್. ನೀನು ಇಲ್ಲೇನು ಮಾಡ್ತಿದ್ಯಾ? ಏನು ಮಾತಾಡ್ತಿದ್ಯಾ ನೀನು? ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಳ್ಳೋದು ಕಲ್ತ್ಕೋ. ಮಾತಾಡೋದು ಕಲ್ತಿದ್ದ ನಾನು. ಯಾರ್ಯಾರಿಗೆ ಏನೇನು ಕೆಲಸ ಇರುತ್ತೋ ಅದಷ್ಟು ಮಾತ್ರ ನೋಡ್ಕೊಂಡ್ರೆ ಒಳ್ಳೇದು. ಅದು ಬಿಟ್ಟು ಬೇರೆ ಕಡೆ ಎಲ್ಲ ತಲೆ ಹಾಕ್ಬಾರ್ದು. ಆ್ಯಕ್ಚುಲಿ ನಿನಗೆ ಹೇಳಿ ಏನು ಪ್ರಯೋಜನ ಇಲ್ಲ. ನಿನ್ನಂಥವ್ರನ್ನ ನನ್ನ ಪರ್ಸನಲ್ ಲೈಫಲ್ಲಿ ಬಿಟ್ಕೊಂಡಲ್ಲ, ಅದು ನನ್ನ ತಪ್ಪು. ಬಟ್ ರಿಮೆಂಬರ್, ಇನ್ನೊಂದು ಸತಿ ಇದೇನೋ ರಿಪೀಟ್ ಆಯಿತು ಅಂದರೆ ಸರಿಗಿರಲ್ಲ. ಇಟ್ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಳ್ಳೋದು. ಮಾತಾಡೋದು ಕಲ್ತಿಲ್ಲ ನಾನು. ಯಾರ್ಯಾರಿಗೆ ಏನೇನು ಕೆಲಸ ಇರುತ್ತೋ ಅದಷ್ಟು ಮಾತ್ರ ನೋಡ್ಕೊಂಡ್ರೆ ಒಳ್ಳೇದು. ಅದು ಬಿಟ್ಟು ಬೇರೆ ಕಡೆ ಎಲ್ಲ ತಲೆ ಹಾಕ್ಬಾರ್ದು. ನಿನ್ನಂತವ್ರನ್ನ ನನ್ನ ಪರ್ಸನಲ್ ಲೈಫಲ್ಲಿ ಬಿಟ್ಕೊಂಡಲ್ಲ, ಅದು ನನ್ನ ತಪ್ಪು. ಲೀಲಾ
ಲೀಲಾ ಏಜೆನ ದೂರ ಮಾಡಕ್ಕೆ ಪ್ರಯತ್ನ ಪಟ್ಟಷ್ಟು ಅವ್ರ ಹತ್ರ ಆಗ್ತಿರೋದಕ್ಕೆ ಇವನ್ ಕಾಂಟ್ರಿಬ್ಯೂಷನ್ನು ತುಂಬ ಇದೆ. ಮೊದಲು ಇವನನ್ನು ಹೊರಗೆ ಹಾಕಿದ್ರೆ ನನ್ನ ಕೆಲಸ ಸುಲಭ ಆಗುತ್ತೆ. ಅಯ್ಯೋ ಪಾಪ, ಮನೆ ಯಜಮಾನಂಗೊಬ್ಳು ಯಜಮಾನಿ ಬೇಕು ಅಂತ ಏನ್ ಒದ್ದಾಡಿದ್ದು. ಅಯ್ಯಯ್ಯೋ, ನೀವ್ ಹೇಳ್ಬೇಡಿ, ಕೂತ್ಕೊಳ್ಳಿ ವಿಶ್ವರು. ಈ ಮರ್ಯಾದೆ, ಈ ಗೌರವ ಎಲ್ಲ ಏನಿದ್ರು ನಿಮ್ಮ ಯಜಮಾನಿ ಲೀಲಾ ಅವ್ರಿಗೆ ಕೊಡಿ. ನಮಗೆ ಯಾಕೆ ಕೊಡ್ತೀರಾ ಪಾಪ? ಎಲ್ಲಿ ನಿಮ್ ಯಜಮಾನಿ ಲೀಲಾ ಅವರು ಕಾಣಿಸ್ತಾನೆ ಇಲ್ಲ? ಓ, ನೀವು ನೋವಲ್ಲಿದ್ದಾಗ ಅವ್ರು ನಿಮ್ಮ ಹತ್ರನೂ ಬರಲ್ಲ ಅನ್ಸುತ್ತೆ ಅಲ್ವಾ? ತಪ್ಪೇನಿಲ್ಲ. ಈಗ ನಿಮ್ ಪರವಾಗಿ ನಿಂತು ಮಾತಾಡಿದ್ರೆ ಏಜೆ ಕೈಲಿ ಬೈಸ್ಕೋಬೇಕು. ಏಜೆ ಬೈದ್ರೆ ಅವರಿಬ್ರು ದೂರ ಆಗ್ತಾರಲ್ಲ, ಆ ಭಯ ಇರುತ್ತೆ. ಸೊ ಖಂಡಿತ ತಪ್ಪಿಲ್ಲ. ಆದ್ರೆ ಇವತ್ತು ನೀವು ನೋವಲ್ಲಿರ್ಬೇಕಾದ್ರೆ ನಿಮ್ ಹತ್ರ ಕೂತು ನಿಮ್ ನೋವು ಏನು ಅಂತ ತಿಳ್ಕೋಬೇಕು, ನಿಮ್ ನೋವನ್ನ ಹಂಚ್ಕೋಬೇಕು ಅಂತ ಬಂದಿದ್ದು ನಾನು. ಅಯ್ಯೋ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಜೊತೆ ಇದ್ದ ಹಾಗೆ ಮಾಡಿ ಆಮೇಲೆ ನಿಮ್ಮಿಂದ ಬೇಳೆ ಬೇಯಿಸ್ಕೊಳ್ಳೋ ಬುದ್ಧಿ ನನಗಿಲ್ಲ. ಎಲ್ರನ್ನೂ ನಗಿಸ್ಕೊಂಡು ನೀವು ನಗ್ನಗ್ತಾ ಖುಷಿಯಾಗಿರ್ತಿದ್ರಿ. ಈಗ ನೀವು ಅಳ್ತಿರೋದನ್ನ ನೋಡ್ತಿದ್ರೆ ನನಗೆ ಕರಳು ಚುರುಕಂತಿದೆ ವಿಶ್ವರೂಪ್. ನನ್ನ ಮಾತಿಂದ ನಿಮ್ಗೆ ಹರ್ಟ್ ಆಗ್ಬೋದು, ಆದ್ರೆ ಕಾರಣನೇ ಇಲ್ಲದೆ ನೋವು ಅನುಭವಿಸೋದಿದೆಯಲ್ಲ, ಆ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವತ್ತು ನಿಮ್ಮನ್ನ 3ನೇವರು ಅಂದಿದ್ದಕ್ಕೆ 3ನೇವನಲ್ಲ 100ನೇವನಾದ್ರೂ ಪರವಾಗಿಲ್ಲ, ಈ ಮನೆಗೋಸ್ಕರ ನಾನು ಏನ್ ಬೇಕಿದ್ರೂ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಇಂಥ ಒಳ್ಳೆ ಮನಸ್ಥಿತಿ ಇರೋರ್ಗೆ ಇಲ್ಲಿ ಸಿಕ್ಕ ಪ್ರತಿಫಲ ಏನು? ಈ ಕಣ್ಣೀರು. ಮೇಡಮ್ ಪ್ಲೀಸ್, ಏಜೆ ಸರ್ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನೀವೇನು ಹೇಳಬೇಡಿ. ಆದ್ರೆ ನನಗೆ ನಮ್ ವಿಶ್ವರೂಪ್ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಎಷ್ಟೇ ಬೈದ್ರು ಏನೇ ಹೇಳಿದ್ರು ಅದನ್ನ ತಲೆಗೆ ಹಾಕೊಳ್ದೆ ಮನೆಗೋಸ್ಕರ ಗಾಣದ ಎತ್ತಿನ ಹಾಗೆ ದುಡಿಯೋ ಒಂದೇ ಒಂದು ಜೀವ ಅಂದ್ರೆ ಅದು ನೀವು. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸತ್ತೆ, ಆದ್ರೆ ಈಗ ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಏಜೆ ಏನ್ ಹೇಳಿದ್ರು ನೆನಪು ಮಾಡ್ಕೊಳ್ಳಿ. ಕೊಟ್ಟಿರೋ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು, ಅದನ್ನ ದಾಟಿ ಏನು ಮಾಡಬೇಡ ಅಂದ್ರು. ಅದ್ರ ಅರ್ಥ ಏನು? ನೀನು ಈ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋ ಜವಾನ, ಅದನ್ನ ಮೀರಿ ಪರ್ಸನಲ್ ಲೈಫ್ಗೆ ತಲೆ ಹಾಕ್ಬೇಡ ಅಂತ ಅರ್ಥ. ಪರ್ಸನಲ್ ಲೈಫ್ ಅಂದ್ರೆ ಏಜೆ ಮತ್ತೆ ಲೀಲಾ ಲೈಫು. ಎಲ್ಲಿವರೆಗೂ ನೀವು ಅವ್ರ ಲೈಫಲ್ಲಿ ತಲೆ ಹಾಕ್ತಾ ಇರ್ತೀರೋ ಅಲ್ಲಿವರೆಗೂ ಅವರಿಬ್ರು ಒಂದಾಗಕ್ಕಾಗಲ್ಲ. ಎಲ್ಲಿವರೆಗೂ ನೀವ್ ಈ ಮನೇಲಿರ್ತೀರೋ ಅಲ್ಲಿವರೆಗೂ ಅವರಿಬ್ರು ದೂರ ಆಗ್ತಾನೆ ಇರ್ತಾರೆ. ಇದು ಏಜೆ ಹೇಳಿದ ಮಾತಿನ ಅರ್ಥ. ಇದನ್ನೇ ಅವರು ಸೂಕ್ಷ್ಮವಾಗಿ ಇಂಡೈರೆಕ್ಟ್ ಆಗಿ ಹೇಳಿದ್ರು ಅಷ್ಟೆ. ಯಾಕೆ ಗೊತ್ತಾ? ಇಷ್ಟು ದಿನ ನೀವು ಅವ್ರ ಜೊತೆಗಿದ್ದೀರಾ, ನೇರವಾಗಿ ಹೇಳಿದ್ರೆ ಹರ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ. ನೀವಾಗೇ ಇದನ್ನ ಅರ್ಥ ಮಾಡಿಕೊಂಡು ಈ ಕೆಲಸ ಬಿಟ್ಟು ಈ ಮನೆ ಬಿಟ್ಟು ಹೊರಟೋದ್ರೆ ಕಡೆ ಪಕ್ಷ ಏಜೆ ಲೀಲಾ ಒಟ್ಟಿಗೆ ನೆಮ್ಮದಿಯಾಗಾದ್ರೂ ಇರ್ತಾರೆ. ಅವರಿಬ್ಬರ ಮಧ್ಯೆ ಪ್ರೀತಿ ಆಯ್ತು, ಇನ್ ಎಷ್ಟು ದಿನ ಅಂತ ಅವರಿಬ್ಬರ ಜೊತೆಗೆ ನೀವಿರ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ಹಾಗಂತ ಈ ಮಾತನ್ನ ನಾನ್ ಹೇಳ್ತಾ ಇಲ್ಲ, ಏಜೆ ಹೇಳಿದ್ದನ್ನ ನಿಮಗ ಅರ್ಥ ಆಗೋ ಹಾಗೆ ನಿಮ್ಮ ಭಾಷೆನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿದ್ದೀನಿ ಅಷ್ಟೆ. ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು.
ವಿಶ್ವರೂಪ್ 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 ರೀ ವಿಶ್ವರೂಪ್ ಇನ್ನೂ ಬಂದಿಲ್ಲ. ವಿಶ್ವರೂಪ್ ಇನ್ನೂ ಬಂದಿಲ್ಲ. ಎಲ್ಲಿ ಹೋಗಿರ್ಬೋದು? ದಿನ ಇಷ್ಟೊತ್ತಲ್ಲಿ ಬರ್ತಾ ಇದ್ರು, ಇವತ್ತು ಯಾಕೋ ಬಂದಿಲ್ಲ. ಒಂದು ನಿಮಿಷ. ಲಕ್ಷ್ಮಿ ಲಕ್ಷ್ಮಿ. ಹಾಂ ಅತ್ತೆ. ವಿಚಾರಿಸ್ದ್ಯಾ? ವಿಚಾರಿಸ್ತೀರತ್ತೆ. ಅವರೆಲ್ಲೆಲ್ಲೂ ಕಾಣಿಸ್ತಿಲ್ಲ, ಮತ್ತೆ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ವಿಶ್ವರೂಪ್ ಕಾಣಿಸ್ತಾ ಇಲ್ವಾ? ಅತ್ತೆ, ರೂಮಲ್ಲಿ ಅವ್ರ ಬಟ್ಟೆನೂ ಕಾಣಿಸ್ತಿಲ್ಲ. ಬಾಣ ನಾಟದೇ ಇರೋ ಎದೆನ ಮಾತು ನಾಟ್ಬಿಡುತ್ತೆ. ಅದಕ್ಕೆ ಹೇಳೋದೇನೋ ನಾಲ್ಗೆ ಕತ್ತಿಗಿಂತ ಹರಿತ ಅಂತ. ವಿಶ್ವರೂಪ್ ಮನೆ ಬಿಟ್ಟು ಹೋಗಾಯ್ತು. ಇನ್ನು ಈ ಲಕ್ಷ್ಮೀ ಲೀಲಾ ಇಬ್ಬರನ್ನು ಕಳಿಸ್ಬಿಟ್ರೆ ನನಗೆ ಈ ಮನೇಲಿ ಅಪೋಸ್ ಮಾಡೋರು ಯಾರೂ ಉಳಿದಿರಲ್ಲ. ಅಜ್ಜಿ ಒಬ್ರು ಇರ್ತಾರೆ, ಅವರನ್ನ ಹೇಗೋ ಹ್ಯಾಂಡಲ್ ಮಾಡಿದ್ರಾಯ್ತು. ಐ ಆಮ್ ಸಾರಿ ಏಜೆ, ನಿಮ್ಮ ಫೇವ್ರೆಟ್ ಅಸಿಸ್ಟೆಂಟು ಇನ್ನು ಮೇಲೆ ನಿಮ್ಮ ಕೈಗೆ ಸಿಗಲ್ಲ. ಸಾರಿ ಸರ್, ನಾನು ನಿದ್ದೆಗಣ್ಣಲ್ಲಿದ್ದರೂ ನಿಮ್ಮ ಕಾಲ್ ರಿಸೀವ್ ಮಾಡ್ತಿದ್ದೆ, ಆದರೆ ಫಸ್ಟ್ ಟೈಮ್ ನಿಮ್ಮ ಕಾಲ್ ರಿಸೀವ್ ಮಾಡ್ತಿಲ್ಲ. ನನ್ನ ಕ್ಷಮಿಸ್ಬಿಡಿ ಸರ್. ಯೂಶಲಿ ನಾನು ಫೋನ್ ಮಾಡಿದ್ರೆ 2 ರಿಂಗ್ ಒಳಗೆ ರಿಸೀವ್ ಮಾಡ್ತಾ ಇದ್ದ. ಯಾಕೆ ಇವತ್ತು ರಿಸೀವ್ ಮಾಡ್ತಾ ಇಲ್ಲ? ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ರೀ ನಂಗೆ ಯಾಕೋ ವಿಶ್ವರೂಪ್ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅನಿಸ್ತಾ ಇದೆ. ನಾನ್ ಸೆನ್ಸ್. ವಿಶ್ವರೂಪ್ ಮನೆ ಬಿಟ್ಟು ಹೋಗ್ತಾನೆ? ಅವನು ಹಾಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅರೆ, ಇದು ಅವನ ಮನೆ. ಇದು ಮನೆ ಅಂದ್ಮೇಲೆ ಒಂದು ಬರುತ್ತೆ, ಒಂದು ಹೋಗುತ್ತೆ. ಅಂಡ್ ಮೋರವ್ರು ಅವ್ನಿಗೆ ಹೇಳೋ ಅಧಿಕಾರ ನನಗಿಲ್ವಾ? ಅರೆ, ಎಷ್ಟೋ ಸಲ ನಾನು ಬೈದಿದ್ದೀನಿ, ಹೊಡೆದಿದ್ದೀನಿ, ಅದಕ್ಕೆ ಹೋಗ್ಬಿಡ್ತಾನೆ ಅವನು. ಅವನು ಈ ಮನೆ ಹುಡುಗ, ನಾನು ಬೆಳೆಸಿರೋ ಹುಡುಗ ಅವನು. ನಿನಗೆ ಅಣ್ಣನ ತರ ಅಂತಿದ್ದ ಅವನು, ನಿನಗೆ ಹೇಳ್ದೆ ಹೋಗ್ತಾನ? ಅಮ್ಮನ ಅಜ್ಜಿ ಅಂತಿದ್ದ ಅವನು, ಅವ್ರಿಗೆ ಹೇಳ್ದೆ ಹೋಗ್ತಾನ ಅವನು. ಇಡಿಯಟ್. ಸಿಗ್ಲಿ ಮಾಡ್ತೀನಿ ಅವನು. ನೀವು ಕೋಪದಲ್ಲಿ ಮಾತಾಡ್ತಿದ್ರು, ನಿಮ್ಮ ಮಾತಲ್ಲಿ ನನಗೆ ಕನ್ಸರ್ನ್ ಕಾಣಿಸ್ತಾ ಇದೆ ರೀ. ಮೊದಲು ಆ ಇಡಿಯಟ್ ಎಲ್ಲಿದ್ದಾನೆ ಅಂತ ನೋಡಬೇಕು. ರೀ ನಾನು ಬರ್ತೀನಿ. ಸರಿ ಬಾ. ನಂಗೆ ಜೀವನ ಅಂತ ಕೊಟ್ಟಿರೋದೇ ನೀವು. ನಂಗೆ ಬುದ್ಧಿ ಬಂದಾಗಿಂದ ನಿಮ್ಮ ಮನೇಲೇ ಬೆಳೆದಿದ್ದೀನಿ. ಆದರೆ ಹೇಳ್ದೆ ಕೇಳದೆ ಬಂದಿರೋದು ನನ್ನ ತಪ್ಪಂತ ನಂಗೆ ಗೊತ್ತು. ಆದರೆ ಏನು ಮಾಡಲಿ ಸರ್, ನಾನಿದ್ದಷ್ಟು ದಿನ ನಿಮಗೆ ತೊಂದರೆ. ನಾನೊಬ್ಬ ಕಾಮಿಡಿ ಪೀಸು. ಎಲ್ಲರೂ ನನ್ನ ಹತ್ರ ಬರ್ತಾರೆ, ನಕ್ಕೊಂಡು ಹೋಗ್ತಾರೆ. 2 ದಿನ ಆದಮೇಲೆ ಮರ್ತು ಬಿಡ್ತಾರೆ ಅಷ್ಟೆ. ನನಗೋಸ್ಕರ 2 ದಿನ ಬೇಜಾರಾಗ್ತೀರ ಅನ್ನೋದೇ ನನಗೆ ನಂಬಕ್ಕಾಗ್ತಿಲ್ಲ. ನಿಮ್ಮನ್ನ, ಅಜ್ಜಿನ, ಲೀಲಾ ಮೇಡಮ್ನ ತುಂಬ ಮಿಸ್ ಮಾಡ್ಕೋತೀನಿ. 2 ದಿನದಲ್ಲಿ ಮರ್ತೋಗೋಂಥ ಸಂಬಂಧ ನಮ್ದಂತೂ ಅಲ್ಲ. ತುಂಬ ಮಿಸ್ ಮಾಡ್ಕೋತೀನಿ. ಅದಕ್ಕೆ ಯಾರಿಗೂ ಗೊತ್ತಿಲ್ದಂಗೆ ಫ್ಯಾಮಿಲಿ ಫೋಟೋನ ತಗೊಂಡು ಬಂದಿದ್ದೀನಿ. ಇದೊಂದಿದ್ರೆ ನಂಗೆ ಬೇರೆ ಏನು ಬೇಡ. ಇನ್ಯಾವತ್ತೂ ಈ ಕಡೆ ಬರಲ್ಲ. ಸರ್, ಎಳ್ನೀರ್ಬೇಕಾ? ಬೇಡ. ಮತ್ತಿಲ್ಲೇ ಯಾಕೆ ಕೂತಿದ್ದೀರಾ? ಎದ್ದೋಗಿ. ಸರಿ ಸರ್, ಬೇಜಾರೇನಿಲ್ಲ. ನಾನು ಎಲ್ಲಿದ್ರೂ ನಂಗೆ ಬೆಲೆ ಇಲ್ಲ ಅಂತ ಚೆನ್ನಾಗಿ ಗೊತ್ತು. ಏನು ವಿಶ್ವರೂಪ್, ಎಳ್ಳೀರು ಕುಡಿಯಕ್ಕೆ ಬಂದಿದ್ದಾ? ಇಲ್ಲ ಸರ್. ಓ, ಇನ್ನೂ ಕುಡ್ದಿಲ್ವಾ?
ಸರ್ ಎಳ್ಳೀರು ಕೊಡಿ. ನಿನ್ಗೆ ಬೇಕಾ? 3 ಎಳ್ಳೀರು ಕೊಡಿ. ಕೊಡಿ. ತೊಳಿ ಸರ್. ಬೇಡ ಸರ್. ತೊಳಿ, ತಂಪಾಗಿರತ್ತೆ, ತೊಳಿ, ಪರವಾಗಿಲ್ಲ. ತೊಳಿ. ಸರ್ ಎಲ್ಲೋ ಹೊರಟಿದ್ದಾರೆ. ಊರಿಗೆ ಸರ್. ಲಗೇಜ್ ಇದೆಯಲ್ಲ, ಕರೆಕ್ಟು. ಯಾವ ಊರಿಗೆ? ಗೊತ್ತಿಲ್ಲ ಸರ್. ಸರ್ ಎಲ್ಲಿ ಉಳ್ಕೋತಾರೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ನಿಮಗೆ ಅಂತ ಯಾರ ಇದ್ದಾರಾ? ಇಲ್ಲ ಸರ್. ತಮ್ಮದು ಅಂತ ಮನೆ ಇದೆಯಾ? ಇಲ್ಲ ಸರ್. ಮತ್ತೆಲ್ಲಿಗೆ ಹೋಗ್ತಿದ್ಯಾ? ಇಡಿಯಟ್. ನಿಂದು ಅಂತ ಮನೆ ಅಲ್ಲಿದೆ, ನಿಂದು ಅಂತ ಒಂದು ಫ್ಯಾಮಿಲಿ ಇದೆ. ಅದು ನಾವುಗಳು. ನಮಗೊಂದು ಮಾತು ಹೇಳ್ದೆ ಕೇಳ್ದೆ ಹೊರಟು ಬರ್ತೀವಿ. ಯಾಕೆ ವಿಶ್ವರೂಪ್, ನಿಮಗೆ ನಿಮ್ಮ ತಂಗಿಗೂ ಒಂದು ಮಾತು ಹೇಳಬೇಕು ಅಂತ ಅನ್ಸ್ಲೇ ಇಲ್ವಾ? ಇಷ್ಟು ವರ್ಷ ಜೊತೆಲಿದ್ದವನಿಗೆ ಹೇಳ್ದೆ ಬಂದಿದ್ದಾನೆ. ನಿನ್ ತಂಗಿ ಯಾವ ಲೆಕ್ಕ? ಇಲ್ಲ ಸರ್. ಅದು ಮಾತಾಡ್ಬೇಡ ನೀನು. ಮನೆ ಬಿಟ್ಟು ಬಂದಿದ್ದಾನೆ. ನನ್ನನ್ನು ಬಿಟ್ಟು ಬದುಕ್ತೀನಿ ಅನ್ನೋಷ್ಟು ಕೊಬ್ಬ ನಿನಗೆ? ಅಲ್ಲ ಸರ್, ನಿಮ್ಮನ್ನೆಲ್ಲ ಬಿಟ್ಟು ಹೇಗೆ ಸರ್ ಇರೋಕ್ಕಾಗುತ್ತೆ? ಮತ್ತೆ ಯಾಕ್ರಿ ಮನೆ ಬಿಟ್ಟು ಬಂದಿದ್ದೀರಾ? ಇರ್ಲಿ ಬಿಡಿ ಸರ್, ಹೇಗಾದರೂ ಬದುಕೋತೀನಿ. ಯಾಕೆ? ನಾನು ಸಾಕು ಅನ್ನಿಸ್ಬಿಟ್ಟು ನನಗೆ.